ಚಟ್ಟೆ ಸಿಕ್ತೆ ಅಂತ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರಲ್ಲಪ್ಪ. ಕಾಲ್ ನೋವು. ಅಯ್ಯೋ, ಕನ್ನಡ ಧ್ವನಿ. ಏನ್ ವಿಷಯ? ಕಳ್ರ ವಿಷಯ ಸಾ. ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆಪ್ಪ, ಇದು ಪೇಪರ್ ಆಫೀಸ್. ನಾನ್ ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಸಾ. ಕಂಪ್ಲೇಂಟ್ ಅವ್ರಿಗಲ್ಲ ಸಾ, ನಿಮ್ಗೆ. ನಿಮ್ದು ಕೇವಲ ನಾಮಕಾವಾಸ್ತೆ ಕನ್ನಡ ಧ್ವನಿ ಪತ್ರಿಕೆಯೋ ಅಥವಾ ನಿಜವಾಗ್ಲೂ ಕನ್ನಡ ಜನತೆಗೆ ಮುಟ್ಟೋ ಅಂತ ಸಿಂಹಧ್ವನಿ ಪತ್ರಿಕೆಯೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸಾ. ಕನ್ನಡ ಕನ್ನಡ ಅಂತ ಜೋರಾಗಿ ಕೂಗಿ ಪ್ರಚಾರ ಮಾಡೋಂತ ಪತ್ರಿಕೆ ನಂದಲ್ಲ. ನನ್ನ ನಾಡಿಗೆ, ನನ್ನ ಜನತೆಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕನ್ನಡ ಅಭಿಮಾನನ್ನ ಕೆಣಕೋಕೆ ನೀವು ಬಂದಿರೋದಾದ್ರೆ ಮೊದಲಿನಿಂದ ಜಾಗ ಖಾಲಿ ಮಾಡಿ. ಕೋಪ ಮಾಡ್ಕೋಬೇಡಿ ಸಾ. ನಿಮ್ ಪತ್ರಿಕೆಗೆ ಒಂದ್ ಬಿಸಿ ಬಿಸಿ ಸುದ್ದಿ ಕೊಡೋಣ ಅಂತ ಸಾ. ಏನಪ್ಪಾ ಅಂತ ಬಿಸಿ ಸುದ್ದಿ? ಒಬ್ಬ ಕಿಲಾಡಿ ತನ್ನದೇ ಆದಂತ ಗುಂಪು ಕಟ್ಕೊಂಡು ಒಂದ್ ನಕಲಿ ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾನೆ ಅಂದ್ರೆ ನೀವು ನಂಬ್ತೀರಾ ಸಾ? ಡೂಪ್ಲಿಕೇಟ್ ಪೊಲೀಸ್ ಸ್ಟೇಷನ್? ನೀವು ಹೇಳೋದಕ್ಕೆ ಸಾಕ್ಷಿ ಆಧಾರಗಳು ಏನಾದ್ರೂ ಇದೆಯಾ? ಅಲ್ಲಿಗೆ ಹೋಗಿ ಬಂದಿರೋ ನಾನೇ ನಿಮ್ಮ ಎದುರಿಗೆ ಇನ್ನೂ ಜೀವಂತವಾಗಿ ನಿಂತಿದ್ದೀನಲ್ಲ ಸಾ. ಸರಿ ಸರಿ, ನಿಮ್ಮಿಂದ ವಸೂಲ್ ಮಾಡಿದ ಮಾಲ್ನ ಕದ್ ಹಣನ ಏನ್ ಮಾಡ್ತಾರೆ? ನನಗ್ ಗೊತ್ತಿರೋ ಹಾಗೆ ಅದನ್ನೆಲ್ಲ ಅವ್ರವ್ರೆ ಅಂದ್ರೆ ಆ ನಕಲಿ ಪೊಲೀಸ್ನವ್ರೆ ಹಂಚ್ಕೊಂತಾರೆ ಸಾರ್. ಎಲ್ಲಿದೆ ಪೊಲೀಸ್ ಸ್ಟೇಷನ್? ಓಹೋ, ಬನ್ನಿ ಬನ್ನಿ, ನಿಮ್ದೇನ್ ಕಂಪ್ಲೇಂಟು? ಏನ್ ಕಳ್ಕೊಂಡ್ರಿ, ಎಲ್ಲಿ ಕಳ್ಕೊಂಡ್ರಿ, ಯಾವಾಗ ಕಳ್ಕೊಂಡ್ರಿ, ಹ್ಯಾಕ್ ಕಳ್ಕೊಂಡ್ರಿ ಅಂತ ಈ ಪೇಪರ್ ನಲ್ಲಿ ಬರ್ದ್ಬಿಟ್ಟು ಹೋಗಿ. ಎಲ್ಲಿ ಒಂದು ಒಳ್ಳೆ ಪೋಸ್ ಕೊಡಿ. ಸ್ಮೈಲ್. ಬ್ಯೂಟಿಫುಲ್. ಅದು ಥ್ಯಾಂಕ್ ಯು, ಮೋಸ್ಟ್ ವೆಲ್ಕಮ್. ನನ್ನ ಫೋಟೋ ಯಾಕೆ ತೆಗೆದ್ರಿ? ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್. ಮಿಸ್ಟರ್, ಹೂ ಆರ್ ಯು? ಯಾರೇ ನೀವು? ನಾನೊಬ್ಬ ಪತ್ರಕರ್ತ, ಐ ಮೀನ್ ಪ್ರೆಸ್ ರಿಪೋರ್ಟರ್. ನಿಮ್ ವಿಷಯ ಎಲ್ಲ ತಿಳಿತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಸತ್ಯ ಏನು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಸತ್ಯ ಏನು ಅಂತ ತಿಳ್ಕೊಳ್ಳಕ್ಕೆ ಹರಿಶ್ಚಂದ್ರನ ಹತ್ರ ಹೋಗ್ರಿ. ಅಂದ ಹಾಗೆ ಈ ಸಂಸ್ಥೆ ನಡೆಸ್ತಿರೋರು ಯಾರು? ಮೊದಲ ಕ್ಯಾಮ್ರಾ ಕೊಡಿ, ಆಮೇಲೆ ಹೇಳ್ತೀನಿ. ಕ್ಯಾಮ್ರಾ ತಾನೆ? ಓಹೋ, ಕೊಡ್ಬೋದು. ಮರ್ಯಾದೆ ಕ್ಯಾಮ್ರಾ ಕೊಡು ಅಂತಂದ್ರೆ ಹೋಗಿ. ಗುಡ್ ಬೈ. ಹಲೋ, ಇನ್ಸ್ಪೆಕ್ಟರ್ ಪ್ರದೀಪ್ ಹಿಯರ್. ಇವತ್ತಿನ ಪೇಪರ್ ನೋಡಿದ್ರ ನಿಮ್ ಏರಿಯಾದಲ್ಲೇ ಇನ್ನೊಂದು ಪೊಲೀಸ್ ಸ್ಟೇಷನ್, ಅದು ನಕಲಿ ಪೊಲೀಸ್ ಸ್ಟೇಷನ್ ಇದ್ದು ನಿಮಗ್ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಶೇಮ್ ಆನ್ ಅವರ್ ಡಿಪಾರ್ಟ್ಮೆಂಟ್. ತಕ್ಷಣ ಆಕ್ಷನ್ ತಗೊಂಡು ಅದನ್ನ ಸೀಸ್ ಮಾಡಿ. ಏನ್ ಸಾರ್, ಏನಿದೆಲ್ಲ ಈ ನಕಲಿ ಸ್ಟೇಷನ್ ಸೀಸ್ ಮಾಡಕ್ ಹೋಗಿ. ಜನತೆಯ ಆರಕ್ಷಕ ಠಾಣೆ ಏನಿದೆಲ್ಲ? ಏನಾಯ್ತು? ಒಬ್ಬ ಪತ್ರಕರ್ತ ಬಂದು ನಮ್ ಪೊಲೀಸ್ ಸ್ಟೇಷನ್ ಫೋಟೋ ತೆಗೆದು ಫೋಟೋ ಸಮೇತ ಪೇಪರ್ ಅಲ್ಲಿ ಬರ್ದ. ಪೊಲೀಸರು ಬಂದು ಆಕ್ಷನ್ ತಗೊಂಡ್ರು. ಯಾವ ಪೇಪರ್ನವರು? ಯಾರ ಪತ್ರಕರ್ತ? ಕನ್ನಡ ಧ್ವನಿ ಜರ್ನಲಿಸ್ಟ್ ಜಗನ್ನಾಥ್. ಜಗನ್ನಾಥ್?
ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ನಾನು ಸೋತಿರೋದು. ಶ್ರೀಧರ್, ನೀನು ಓದಿರೋ ತಿಳಿದಿರೋ ಬದುಕೋದಕ್ಕೆ ನೂರಾರು ದಾರಿಗಳಿವೆ, ಆದ್ರೆ ಈ ರೀತಿ ಬದುಕೋದು ಹೇಡಿಗಳ ಲಕ್ಷಣ. ಗಾಟ್ ಇಟ್? ನನ್ ಬಗ್ಗೆ ನೀವೇನು ತಲೆ ಕಟ್ಸ್ಕೋಬೇಕಾಗಿಲ್ಲ. ನಾನು ಹೇಗಾದ್ರೂ ಬದುಕ್ತೀನಿ. ನನ್ನ ತಡೆಯಕ್ ನೀವ್ಯಾರು? ಲುಕ್, ಬದುಕೋದು ಮುಖ್ಯ ಅಲ್ಲ, ನಾವು ಹೇಗ್ ಬದುಕ್ತೀವಿ ಅನ್ನೋದು ಮುಖ್ಯ. ಒಳ್ಳೇದು ಕೆಟ್ಟದನ್ನು ಯೋಚನೆ ಮಾಡೋ ಶಕ್ತಿ ನಿನ್ಗೇನಾದ್ರೂ ಇದ್ರೆ ಸ್ವಲ್ಪ ಯೋಚನೆ ಮಾಡು. ಮರಿ, ಲತಾ ಮರಿ, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಹೇಗೆ ಹೇಳಿ, ಹೇಗೆ ನಂಬಿಸ್ಲಿ? ಇದನ್ನ ಹಿಡ್ಕೊ. ನೋಡು ಮರಿ, ನಾನು ಯಾವಾಗ್ಲೂ ಯಾರ ಹತ್ರ ಯಾವ ಜಾಗದಲ್ಲೂ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಬಟ್ ಒಂದ್ ಜಾಗನ ಬಿಟ್ಟು. ಅದ್ಯಾವ್ದಪ್ಪ? ಕೋರ್ಟ್ ಮರಿ. ಯಾಕೆ? ನನ್ನ ಮಾತಿನ ಮೇಲೆ ಇನ್ನೂ ನಿನಗೆ ನಂಬಿಕೆ ಬಂದಿಲ್ವಾ? ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನನ್ನ ಹೃದಯ ಬಿಚ್ಚಿ ಬೇಡ, ಸದ್ಯಕ್ಕೆ ನಾನು ಶರ್ಟ್ ಬಿಚ್ಚಿ ತೋರಿಸ್ತೀನಿ. ಲುಕ್, ನನ್ನ ದೇಹದ ಇಂಚು ಇಂಚಿಗೂ ಪ್ರತಿ ರಕ್ತದ ಕಣವು ಲಟಕ್ 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 ಲಟಿಕ್ ಅಂದ್ರೆ ಲತಾ ಮರಿ ಅಂತ ಹುಡ್ಕೋತಿದೆ ಮೈ ಡಾರ್ಲಿಂಗ್. ಬೇಡ ಅರುಣ್, ಮದ್ವೆಗ್ ಮುಂಚೆನೆ. ಅಯ್ಯೋ, ಮದುವೆ ಯಾವನಿಗೆ? ಓ, ಮದುವೆ. ತಾಳಿ ಎಲ್ಲಿದೆ? ಎಲ್ಲಿದೆ ತಾಳಿ? ತಾಳಿ ನಿನ್ ಸೈಜು? ಕುತ್ತಿಗೆ ಸೈಜು. ಯಾವುದೋ ಒಂದು ಸೈಜು. ಅಪ್ಪ ಬೇನಕ, ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲಾನು. ತಾಳಿ ಎಲ್ಲಿದೆ? ಮಾಂಗಲ್ಯಂ ತಂದು ನಾನೀನ ಮಮ ಜೀವನ ಹೇತುನಾ. ಏನು ಹೆದರ್ಕೊಂಬೇಡ. ಎಲ್ರು 3 ಗಂಟೆ ಕಟ್ಟಿದ್ರೆ ನಾನು 6 ಗಂಟೆ ಕಟ್ಟಿದ್ದೀನಿ, ಅಂದ್ರೆ ಗಟ್ಟಿ ಜಾಸ್ತಿ ಅಂತ. ಲತಾ ಮರಿ ಬರಿ. ಏನ್ ಆಕಾಶ ತಲೆ ಮೇಲೆ ಕಳಚಿ ಬಿದ್ದೊಂತರ ಅಡ್ಡಾಡ್ತಾ ಇದೆಯಲ್ಲ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಹೌದು, ಇವತ್ತು ನಿನ್ನ ಕೈಲಿ ಅಧಿಕಾರ ಪದವಿ ಇಲ್ಲದೆ ಇರಬಹುದು. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಾಳೆ ಸಿಗುತ್ತೆ. ನಾಳೆವರೆಗೂ ಕಾಯೋ ತಾಳ್ಮೆ ನನಗಿಲ್ಲ ಪೂರ್ಣ. ನೋಡು, ಒಂದ್ ವೇಳೆ ಎದುರುಗಡೆ ಮನೆಯವನೋ ಪಕ್ಕದ ಮನೆಯವನೋ ಕೊನೆಗೆ ನಮ್ಮ ಮನೆ ಕೆಲಸ ಮಾಡೋನು ನನ್ನ ಹೆಂಡ್ತಿನ ಹೊಡ್ಕೊಂಡು ಹೋದ್ರು ನನ್ಗೇನು ಅನ್ಸೋಲ್ಲ. ಆದ್ರೆ ಈ ಅಧಿಕಾರ ಪದವಿ ಒಂದು ಕ್ಷಣ ನನ್ನ ಕೈಯಲ್ಲಿ ಇಲ್ಲ ಅಂದ್ರೆ ನನಗೆ ಬದುಕೋದಕ್ಕೆ ಸಾಧ್ಯವಿಲ್ಲಪ್ಪ. ಸಾಧ್ಯವಿದೆ. ಒಂದೇ ಪಕ್ಷದಲ್ಲಿದ್ರು ರಾಜ್ಯದ ಮುಖ್ಯಮಂತ್ರಿ ಮೇಲೆ ಕೇಂದ್ರದ ನಾಯಕರು ವಿಷ ಕಾರ್ತಿರೋ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಈಗ ಯಾಗೂ ನಮ್ಮ ರಾಜ್ಯದಲ್ಲಿ ಒಂದು ಕಡೆ ಲೋಕಸಭಾ ಮರು ಚುನಾವಣೆ ಇದೆ. ಅಲ್ಲಿಗೆ ನೀನು ಕೇಂದ್ರದ ನಾಯಕರ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಟಿಕೆಟ್ ಗಿಟ್ಟಿಸಿ ಅಲ್ಲಿ ಸ್ಪರ್ಧಿಸಿ ಗೆದ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಲ್ಲಿನ ಮಂತ್ರಿಮಂಡಲ ಉರುಳಿಸಿ ನೀನೇ ಮಂತ್ರಿಮಂಡಲ ರಚನೆ ಮಾಡಬಹುದಲ್ಲ. ನಿನ್ ಮಾತಿನ ಪ್ರಕಾರ ನಾನು ಮರುಚುನಾವಣೆ ನಿಂತ್ಕೊಂಡೆ ಅಂತ ಇಟ್ಕೋ. ನಿಂತ್ಕೊಂಡ್ರೆ ನನಗ್ ಸಿಗೋದು 3 ಓಟು. ನಂದು, ನಿಂದು, ನನ್ ಮಗಂದು. ಅದು ಅನುಮಾನನೇ. ನಿನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲ, ಆದ್ರೆ ನನಗಿದೆ. ಬಾ ಇಲ್ಲಿ. ಚುನಾವಣಾ ಪರ್ವ ಕುಟಿಲ ಕಾಂಡ ಬಾರುಮ್ಲಾ 66. ಇದು ಅಕ್ರಮ, ಇದು ಅನ್ಯಾಯ. ನನ್ನ ಬಿಟ್ಬಿಡಿ. ಯಾಕೆ ಕಿರುಚ್ಕೊಂಡು ಸುಮ್ಮನೆ ಬಾಯಿ ನೋಯಿಸ್ಕೊಳ್ತೀಯ? ನೀನು ಸರ್ಕಾರಿ ಮುದ್ರಣಾಲಯದಲ್ಲಿ ಒಳ್ಳೆ ಕೆಲಸಗಾರ ಅಂತ ನನಗೆ ಗೊತ್ತು. ಮುಂಬರುವ ಚುನಾವಣೆಗೆ ಮತಪತ್ರಗಳನ್ನ ನೀನೇ ಮುದ್ರಿಸ್ತೀಯ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೂ ಅದಕ್ಕೆ ಏನ್ರಿ ಸಂಬಂಧ? ನನ್ನ ಬಿಟ್ಬಿಡಿ. ಬಿಡ್ತೀನಿ, ಆದ್ರೆ ಒಂದು ಷರತ್ತಿನ ಮೇಲೆ. ಈಗ ನೀನು ಮುದ್ರಿಸೋ ಮತಪತ್ರಗಳ ಜೊತೆಗೆ ಇನ್ನೂ 3-4 ಲಕ್ಷ ಮತಪತ್ರಗಳನ್ನ ಹೆಚ್ಚಿಗೆ ಮುದ್ರಿಸೋದಾದ್ರೆ ಈಗಲೇ ಪೊಲೀಸ್ ಫೋನ್ ಮಾಡ್ತೀನಿ. ನಂಬರ್ ಗೊತ್ತು ತಾನೆ? ಬಿಡ್ರ. 100. ನಿಲ್ಲು, ಸ್ವಲ್ಪ ಯೋಚನೆ ಮಾಡು. 100 ಅಂದ್ರೆ 100. ಅದರಲ್ಲಿ 1 ಅಳಿಸಿದ್ರೆ ಉಳಿಯೋದು 2 0. ಹಾಗೆ ನಿನ್ನನ್ನ ಮುಗಿಸಿದ್ರು ಉಳಿಯೋದು 2 0. 1 0 ನಿನ್ನ ಹೆಂಡತಿ, ಇನ್ನೊಂದು 0 ನಿನ್ ಮಗ. ಈಗ ಹೇಳು, ನಿನಗೆ 100 ಬೇಕು ಇಲ್ಲ 2 0 ಬೇಕು? ಸರ್ ಬೇಡಿ ಸರ್, ನನ್ನ ಹೆಂಡತಿ ಮಕ್ಕಳನ್ನ ಏನ್ ಮಾಡಬೇಡಿ ಸರ್. ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಸರ್. ನನ್ನ ನಂಬಿ ಸರ್, ನಿಮ್ ಕೈ ಮುಗಿತೀನಿ ಸರ್. ಕೃಷ್ಣ ಹರೇ ಕೃಷ್ಣ.
ಹೇಳಿದ ಕೆಲಸ ನೀನು ಚೆನ್ನಾಗಿ ಮಾಡಿದ್ಯಾ. ಗುಡ್. ರಂಗ, ಇವನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಸುಖವಾಗಿ ಅವ್ರ ಮನೆ ತಲುಪಿಸು. ಸರಿ ಸರ್. ಕೃಷ್ಣ ಕೃಷ್ಣ. ಆಯಿಲ್. ಆಯಿಲ್. ಎಸ್. ಹಾ, ಫೋಟೋಸ್ ಏನ್ ಬೇಕಾಗಿಲ್ಲ, ಆರ್ಟಿಕಲ್ ಮಾತ್ರ ಪಬ್ಲಿಷ್ ಮಾಡಿ ಸಾಕು. ಓಕೆ. $710. ಮುಳುಗೋಯ್ತು, ಎಲ್ಲ ಮುಳುಗೋಯ್ತು, ಪಂಪೇನೆ ಮುಳುಗೋಯ್ತು. ಎಲ್ಲ ಬಂದೋಬಸ್ತಾಗೆ ಇದೆಯಲ್ಲೋ. ಈಗ ಒಂದ್ ವಾರದಿಂದ ಅಂತ ಭಾರಿ ಮಳೆನೂ ಬೀಳಲಿಲ್ಲ, ಏನಾದ್ರೂ ಮುಳುಗೋದಕ್ಕೆ? ಅಯ್ಯೋ, ಮುಳುಗ್ತಾ ಇರೋದು ನೀವು ಸ್ವಾಮಿ. ಆ ಪೇಪರ್ ಜಗನ್ನಾಥ ನಮ್ ಪ್ರೆಸ್ ನೋಡಿ ನುಗ್ಬಿಟ್ಟ. ಪೂರ್ಣ, ಆ ಜಗನ್ನಾಥ ನಮ್ ರಹಸ್ಯನೆಲ್ಲ ನಾಳೆ ಅವನ್ ಪೇಪರ್ ನಲ್ಲಿ ಬಯಲ್ ಮಾಡ್ಬಿಟ್ರೆ ಆ ವಿಷಯ 10 ಜನಕ್ಕೆ ಗೊತ್ತಾಗೋಕ್ ಮುಂಚೆ ನಾನೇ ನನ್ನ ಕೈಯಾರ ವಿಷ ತಗೊಂಡು ಸಾಯ್ಬೇಕು. ಇಂಥ ಜಿಸ್ಬಿ ವಿಷಯಕ್ಕೆ ಸಾಯೋದು ಯಾಕೆ ಯೋಚನೆ ಮಾಡ್ತೀಯ? ಅದಕ್ಕೂ ಇದೆ ನನ್ನ ಹತ್ರ ಫಾರ್ಮುಲಾ. ವ್ಯಾಪಾರ ಪರ್ವ, ಹಣಕಾಂಡ, ಫಾರ್ಮುಲಾ 99.